ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದಿದ್ದಂತವರಿಗೆ ಭರ್ಜರಿ ಹೊಸ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಇನ್ನೂ ಹಣ ಬಂದಿಲ್ಲ ಅಂದ್ರೆ 6ನೇ ಕಂತಿನ ಹಣ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಂತಿನ ಹಣ ಆಗಿರ್ಬೋದು, ಆ ಒಂದು ಹಣವನ್ನ ಪಡೆಯೋದಕ್ಕೆ ಮತ್ತೆ ಒಂದು ಸುವರ್ಣ ಅವಕಾಶ ಬಂದಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಏನು ಕಂಗಾಲಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ. ಕೆಲವರಿಗಂತೂ 2 3 ಕಂತುಗಳ ಹಣ ಪೆಂಡಿಂಗ್ ಇವೆ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕನ್ನೋದೇ ಐಡಿಯಾ ಇಲ್ಲ. ಸೊ ಅಂತವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಮತ್ತೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಬಗ್ಗೆ ಕೂಡ ಕುತೂಹಲ ಐತಿ. ಇವತ್ತೇನಾದ್ರೂ ಯಾವ್ದಾದ್ರು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ತಿಳಿಸ್ಕೊಡ್ತಾ ಇದೀನಿ. ಬಹಳ ಮುಖ್ಯವಾಗಿ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಅವರು ಈ ಒಂದು ಮಾಹಿತಿಯನ್ನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಲೇಬೇಕು. ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟು. ಮತ್ತೆ ಇದು ನಿಮಗೆ ಸುವರ್ಣ ಅವಕಾಶ ಮತ್ತೆ ಕೊನೆಯ ಅವಕಾಶ ಕೂಡ ಹೌದು ಸ್ನೇಹಿತರೆ, ಕೆಲವರು ಬಹಳಷ್ಟು ಮಂದಿ ಕೇಳ್ತಾ ಇದಾರಲ್ಲ, ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಾ ಇಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವ್ರಿಗಂತೂ ಏನೋ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಹೇಳ್ತಾ ಇದ್ದಾರೆ. GST ಪೇಯರು ಮತ್ತೆ IT ರಿಟರ್ನ್ ಪೇಯರು, ಆ ರೀತಿ ಕಾರಣಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ತಾಂತ್ರಿಕ ದೋಷಗಳು, ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಬಂದಿಲ್ಲ ಅಂದ್ರೆ ನಿಮಗೆ ಇದು ಸುವರ್ಣ ಅವಕಾಶ. ಈ ಕೆಲಸವನ್ನ ಕೂಡಲೇ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದೊಂದು ಸುವರ್ಣ ಅವಕಾಶ, ಯಾರು ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡೋಂಥವ್ರು ಸ್ಕಿಪ್ ಮಾಡದೆ ಮಧ್ಯದಲ್ಲಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತೆ ವಿಡಿಯೋ ನೋಡೋಂಥವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಜಸ್ಟ್ ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ವಿಡಿಯೋಕ್ಕೆ, ಯಾಕಂದ್ರೆ ನೀವು ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ ಒಂದು ಒರಿಜಿನಲ್ ಕಂಟೆಂಟ್ ಅನ್ನ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮ್ ಮುಂದೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ನೋಡ್ಲೇಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು. ಬನ್ನಿ ಸ್ನೇಹಿತರೆ, ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದಂತ ಒಂದು ಹೊಸ ಮಾಹಿತಿ ಇದು. ಸ್ನೇಹಿತರೆ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾನು ನಿಮಗೆ ಏನ್ ಗುಡ್ ನ್ಯೂಸ್ಗಳು ಏನು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಹಣ ಬಂದಿಲ್ಲ, ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಇಂಥವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು, ಮತ್ತೆ ಕೊನೆಯ ಅವಕಾಶ ಅಂತ ಇದು. ಸೊ ಇದನ್ನ ಎಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕು. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 4ನೇ ಕಂತು, 5ನೇ ಕಂತು, ಕೆಲವ್ರಿಗಂತೂ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದು. ಸ್ನೇಹಿತರೆ, ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅಂತಂದ್ರೆ, ಕೆಲವರಿಗೆ GST ಪೇಯರ್ ನೀವು, ಮತ್ತೆ ಕೆಲವರಿಗೆ ITR ಫೈಲ್ ರಿಟರ್ನ್ ಮಾಡಿದಂತವ್ರು, ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡಿದಂತವ್ರು ನೀವು, ಅದಕ್ಕೆ ನಿಮಗೆ ಹಣ ಬರಲ್ಲ ಅಂತ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇದೆ ಅಂತೆ. ಇದು ಒಂದು ಕೆಟಗರಿಯ ಜನ. ಇನ್ನೊಂದು ಕೆಟಗರಿಯರಿಗೆ ಕೆಲವರಿಗಂತೂ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಈಗ ಅತ್ತೆ ಸೊಸೆ ಇರ್ತಾರೆ, ಮೇನು ಮುಖ್ಯಸ್ಥರ ಕಾಲಂನಲ್ಲಿ ಆ ಒಂದು ಬದಲಾವಣೆಯನ್ನ ಮಾಡಿರ್ತಾರೆ, ಮುಖ್ಯಸ್ಥರನ್ನ ಬದಲಾವಣೆ ಮಾಡಿರ್ತಾರೆ, ಅಥವಾ ಬೇರೆ ಒಂದು ಕಾರಣದಿಂದಾಗಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿರ್ತಾರೆ. ಸೊ ಇಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ, ಬರ್ತಾ ಇಲ್ಲ. ಇನ್ನು ಕೆಲವ್ರದಂತೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಅದು ನಿಮಗೆ ಗೊತ್ತಿರುವಂತದ್ದು. ಸೊ ಅಂತವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಅಂದ್ರೆ 3ನೇ ಕಂತ ಆಗಿರ್ಬೋದು, 4ನೇ ಕಂತ ಆಗಿರ್ಬೋದು, 5ನೇ ಕಂತ ಆಗಿರ್ಬೋದು, ಯಾವುದೇ ಒಂದು ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ ಅಂದ್ರೆ ನೀವು ಈ ಕೆಲಸವನ್ನ ಮಾಡ್ಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಇದೇನಪ್ಪಾ ಅಂತಂದ್ರೆ, ನಿಮಗೆ ಕೊನೆಯ ಅವಕಾಶ ಅಂತೆ. ಯಾರ್ಯಾರಿಗೆ ಈ ಒಂದು ಹಣ ಬರ್ತಿಲ್ಲ ಅವರು ಮತ್ತೆ ರಿಟರ್ನ್ ಅಪ್ಲಿಕೇಶನ್ ನ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ನ ಹಾಕ್ಬೇಕು ನೀವು. ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ನ ಹಾಕಿದ್ರೆ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಈಗ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅದರಲ್ಲಿ ನಿಮಗೆ ಹಣ ಬರುತ್ತಂತ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ. ಈಗ ಆಲ್ರೆಡಿ ಬಹಳಷ್ಟು ಮಂದಿ ಈ ಒಂದು ಏನು ಹೊಸ ಅರ್ಜಿಯನ್ನ ಹಾಕಿದ್ದಾರೆ. ಅಂತವ್ರಿಗೆಲ್ಲ 6ನೇ ಕಂತಿನ ಹಣದಲ್ಲಿ ಬರುತ್ತೆ. ಒಂದ್ ವೇಳೆ ನೀವು ಇನ್ನೂ ಏನಾದ್ರೂ ಈ ರೀತಿ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಸಲ ಕೂಡಲೇ ನೀವು ಇಮಿಡಿಯೇಟ್ಲಿ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಏನಿದೆ, ಹಣ ಬರ್ತಾ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಶುರು ಆಗುತ್ತೆ. ಇದು ಕೊನೆಯ ಅವಕಾಶ ಅಂತ ಹೇಳ್ತಿದ್ದಾರೆ. ಅರ್ಜಿಯನ್ನ ನೀವು ದಯವಿಟ್ಟು ಸಲ್ಲಿಸಬಹುದು. ಸ್ನೇಹಿತರೆ, ಇನ್ನು 6ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಇವತ್ತ ಯಾವುದೇ ರೀತಿಯ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲಂತೆ. ಒಟ್ಟಿಗೆ ನಿಮಗೆ ಏನು ಸೋಮವಾರ ದಿನ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು 6ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿರುವಂತ ಮಾಹಿತಿ ಇದು. ಸೊ ಇಷ್ಟು ಹೊಸ ಅಪ್ಡೇಟ್ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ.